ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೆಕ್ ಸಮ್ ರಿಲೇಟೆಡ್ ಪ್ರಾಬ್ಲಮಿನ ಪಾರ್ಟ್ 3 ಮೂರನೇ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಚೆಕ್ ಸಮ್ ಅಂದ್ರೇನು, ಒಬ್ಬ ಸೆಂಡರ್ ಒಂದು ಮೆಸೇಜ್ ಅನ್ನ ರಿಸೀವರ್ ಸೈಡಿಗೆ ಸೆಂಡ್ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ಎರರ್ ಇದೆಯಾ ಅಂತ ಡಿಟೆಕ್ಟ್ ಮಾಡೋದನ್ನ ಏನಂತ ಕರಿತೀವಿ, ಚೆಕ್ ಸಮ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಏನ್ ಮಾಡ್ತೀವಿ, ಪ್ರತಿಯೊಂದು ಸೆಗ್ಮೆಂಟ್ಗಳನ್ನ ಆ್ಯಡ್ ಮಾಡ್ತೀವಿ. ಎಷ್ಟು ಸೆಗ್ಮೆಂಟ್ ಇದೆ? 1 2 3 4. ಸೊ ಟೋಟಲ್ ಸೆಗ್ಮೆಂಟ್ಸ್ ಎಷ್ಟು? n is equal to 4. ನೆಕ್ಸ್ಟ್, ಪ್ರತಿಯೊಂದು ಸೆಗ್ಮೆಂಟ್ಗಳಲ್ಲೂ ಈಕ್ವಲ್ ನಂಬರ್ ಆಫ್ ಬಿಟ್ಸ್ಗಳಿರುತ್ತೆ. ಎಷ್ಟು ಬಿಟ್ಸು? 1 2 3 4 5 6 7 8. ಸೊ ಟೋಟಲ್ ಎಷ್ಟು ಬಿಟ್ಸ್ ಇದೆ ಪ್ರತಿಯೊಂದು ಸೆಗ್ಮೆಂಟ್ಗಳಲ್ಲಿ? m is equal to 8. 4 ಸೆಗ್ಮೆಂಟ್ಸು 8 ಬಿಟ್ಸ್ಗಳಿವೆ ಪ್ರತಿಯೊಂದು. ಸೊ ಇವಾಗ ಏನು ಮಾಡಬೇಕು? ಆ್ಯಡ್ ಆಲ್ ದಿ ಸೆಗ್ಮೆಂಟ್ಸ್. ಮೊದಲನೇ ಸೆಗ್ಮೆಂಟು ಮತ್ತು ಎರಡನೇ ಸೆಗ್ಮೆಂಟನ್ನು ಇವಾಗ ಆ್ಯಡ್ ಮಾಡೋಣ. ಸೊ 1 1 0 0 1 1 0 0 ಪ್ಲಸ್ 1 0 1 0 1 0 1 0. ಸೊ ಇಷ್ಟನ್ನು ನಾನು ಆ್ಯಡ್ ಮಾಡಬೇಕು. ಸೊ ಇಷ್ಟನ್ನು ಆ್ಯಡ್ ಮಾಡೋದಕ್ಕೆ ಟ್ರಿಕ್ ಏನು ಅಂತಂದರೆ, ಯಾಕಂದರೆ ನಾವು ಪ್ರತಿಯೊಂದನ್ನು ಝೀರೋಸ್ ಅಥವಾ ಒನ್ಸಲ್ಲಿ ಮಾತ್ರ ಇಡಬೇಕು. 1 + 0 ಅಂದರೆ 1, 0 + 1 ಅಂದರೆ 1, ಡೈರೆಕ್ಟಾಗಿ ಬರೀಬೋದು. ಇವಾಗ ಏನು ಮಾಡಬೇಕು? 1 + 1 ಅಂದರೆ 2. 2ನ ನಾವು ಝೀರೋಸ್ ಮತ್ತು ಒನ್ಸಲ್ಲಿ ಬರೀಬೇಕು. ಇವಾಗ ನಾವು ಹೆಕ್ಸಾಡೆಸಿಮಲಿನ ಎಲ್ಪ್ ತಂತೀವಿ. 2 ಪವರ್ 0, 2 ಪವರ್ 1, 2 ಪವರ್ 2 ಮತ್ತು 2 ಪವರ್ 3. 2 ಪವರ್ 0 ಅಂದರೆ 1, 2 ಪವರ್ 2 ಅಂದರೆ 2, 2 ಪವರ್ 3 ಅಂದರೆ 2 ಪವರ್ 2 ಅಂದರೆ 4, 2 ಪವರ್ 3 ಅಂದರೆ 8. ಈಗ ಎಷ್ಟಾಯಿತು ವ್ಯಾಲ್ಯೂ? ನಮಗೆ ಬೇಕಾಗಿರೋ ವ್ಯಾಲ್ಯೂ ಯಾವುದು? 2. 1 + 1 2. 2ನ ಹೇಗೆ ಡಿಪೀಟ್ ಮಾಡ್ಬೋದು? 1 ಅಂತ ಇದಕ್ಕೆ ಬರೀಬೇಕು. ಸೊ ಇದನ್ನು 0. ಸೊ ರೈಟ್ ಸೈಡಲ್ಲಿ ಏನಿರುತ್ತೆ ಅದಷ್ಟನ್ನು ಕೂಡ ಯೂಸ್ ಮಾಡ್ತೀವಿ. ನಾವು ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿ 2 ಇಂದ. ಸೊ 2 ಇಂದ ರೈಟ್ ಸೈಡಲ್ಲಿ ಇರೋದನ್ನೇ ಯೂಸ್ ಮಾಡಬೇಕು. ಆದರೆ ನನಗೆ ಇದು ಬೇಕಾಗಿಲ್ಲ 1, ಯಾಕಂದರೆ ನನಗೆ ಬರೀ 2 ಮಾತ್ರ ಬೇಕು. ಸೊ ಅದಕ್ಕೆ 1 ಅಂತ ಬರೀತೀನಿ, ಇದಕ್ಕೆ 0 ಅಂತ ಬರೀತೀನಿ. ನೆಕ್ಸ್ಟ್ ಏನಾಗಿದೆ? 3. 1 + 1 + 1, 3ನ ಡಿಪೀಟ್ ಮಾಡಬೇಕು. ಸೊ 2 + 1 3 ಆಯ್ತಲ್ವಾ? ಸೊ ಇದಕ್ಕೂ ಕೂಡ 1 ಅಂತ ಕೊಡ್ತೀನಿ, ಇದಕ್ಕೂ ಕೂಡ 1 ಅಂತ ಕೊಡ್ತೀನಿ. ಈಗ ಸಿಂಪಲ್, ಇದನ್ನೇನು ನೆನ್ಪಿಟ್ಕೊಳ್ಳೋದೇನು ಬೇಡ, ಹೆಕ್ಸಾಡೆಸಿಮಲ್ದು ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. 1 + 1 ಬಂದರೆ 2ನ ಹೇಗೆ ಡಿಪೀಟ್ ಮಾಡಬೇಕು? 0ನ ಅಲ್ಲೇ ಬರೀಬೇಕು, 1ನ ಕ್ಯಾರಿ ಕೊಡಬೇಕು. ಅದೇ 3 ಬಂದರೆ 1ನ ಬರೀಬೇಕು, ಅನದರ್ 1ನ ಕ್ಯಾರಿ ಕೊಡಬೇಕು. ಈಗ 0 + 0 0, 0 + 1 1, 0 + 1 1. ನೆಕ್ಸ್ಟ್ 1 + 0 1, 1 + 1 is equal to 2. 2ನ ಹೇಗೆ ಡಿಪೀಟ್ ಮಾಡೋದು? 0ನ ಬರೀಬೇಕು, 1ನ ಕ್ಯಾರಿ ಕೊಡಬೇಕು. 1 + 0 + 0. ಸೊ 1 + 0 ಅಂದರೆ 1, 0 + 1 ಅಂದರೆ 1, 1 + 0 1, 1 + 1 ಅಂದರೆ 2. 2ನ ಹೇಗೆ ಡಿಪೀಟ್ ಮಾಡೋದು? 0 ಬರೀಬೇಕು, 1ನ ಕ್ಯಾರಿ ಕೊಡಬೇಕು. ನೆಕ್ಸ್ಟ್ 1ನ ಕ್ಯಾರಿ ಕೊಟ್ಟಾಗ ನಾವು ರೂಲ್ನ ನೋಡಿ, ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1. ಕ್ಯಾರಿ 1 ಬಂದಿದೆಯಾ? ಹೌದು. ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1, ದೆನ್ ಆ್ಯಡ್ ಇಟ್ ಟು ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. LSB ಅಂದ್ರೇನು? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂದ್ರೇನು? ಇದು ಕೊನೆಯದಿರುತ್ತಲ್ಲ ಅಲ್ಲಿಗೆ ಕ್ಯಾರಿನ ಆ್ಯಡ್ ಮಾಡಬೇಕು, 1ನ್ನ ಆ್ಯಡ್ ಮಾಡಬೇಕು. ಸೊ 1ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 0 + 1 1. ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ. 0 1 1 1 0 1 1. ನೆಕ್ಸ್ಟ್ 2 ಸೆಗ್ಮೆಂಟ್ಗಳನ್ನು ನಾನು ಆ್ಯಡ್ ಮಾಡಿದೆ. ಇವಾಗ ಏನು ಮಾಡಬೇಕು? 3ನೇ ಸೆಗ್ಮೆಂಟನ್ನು ನಾನು ಆ್ಯಡ್ ಮಾಡಬೇಕು. 3ನೇ ಸೆಗ್ಮೆಂಟ್ ಏನು? 1 1 1 1 0 0 0 0. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 1 + 0 1, 1 + 0 1, 1 + 0 1, 0 + 0 0, 1 + 1 ಅಂದರೆ 2. 2ನ ಹೇಗೆ ಡಿಪೀಟ್ ಮಾಡಬೇಕು? 0ನ ಬರೀಬೇಕು, 1 ಕ್ಯಾರಿ ಕೊಡಬೇಕು. ಸೊ 1 ಕ್ಯಾರಿ ಕೊಟ್ಟಾಗ ಏನಾಯಿತು? 1 + 1 + 1 3. 3ನ ಹೇಗೆ ಡಿಪೀಟ್ ಮಾಡೋದು? 1ನ ಬರೀಬೇಕು, 1ನ ಕ್ಯಾರಿ ಕೊಡಬೇಕು. ಮತ್ತೆ 1 + 1 + 1 3, 1 1 ಕ್ಯಾರಿ. 1 + 0 + 1 ಅಂದರೆ ಎಷ್ಟಾಯಿತು? 2 ಆಯಿತು. ಸೊ 2ನ ಹೇಗೆ ಡಿಪೀಟ್ ಮಾಡಬೇಕು? 0 1ನ ಕ್ಯಾರಿ. ಕ್ಯಾರಿ 1 ಬಂದರೆ ಏನು ಮಾಡಬೇಕು? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಬೇಕು. ಸೊ 1 + 1ನ 2. 2 ಹೇಗೆ ಡಿಪೀಟ್ ಮಾಡ್ತೀರಾ? 0 1 ಕ್ಯಾರಿ. ಸೊ 1 + 1 2, 0 1 ಕ್ಯಾರಿ. 1 + 1 2, 0 1 ಕ್ಯಾರಿ. 1 + 0 1. ಸೊ ಇನ್ನು ಉಳಿದಿರೋದೆಲ್ಲ ಸೇಮ್ ಇರುತ್ತೆ. ಈಗ 3 ಸೆಗ್ಮೆಂಟ್ನ ಆ್ಯಡ್ ಮಾಡಾಯಿತು. ಕೊನೆಯ ಸೆಗ್ಮೆಂಟನ್ನು ಈಗ ಆ್ಯಡ್ ಮಾಡಬೇಕು. 4ನೇ ಸೆಗ್ಮೆಂಟ್. 4ನೇ ಸೆಗ್ಮೆಂಟ್ ಏನು? 1 1 0 0 0 0 1 1. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 1 + 0 1,
0 plus 1 1, 0 plus 0 0, 1 plus 0 1, 0 plus 0 0, 1 plus 0 1, 1 plus 1 2, 2 ನ ಹೇಗೆ ಡಿಪಿಕ್ಟ್ ಮಾಡ್ತೀರಾ 0 1 ಕ್ಯಾರಿ 0 1 ಕ್ಯಾರಿ, 1 plus 0 plus 1 ಅಂದ್ರೆ ಏನಾಯ್ತು 2 ಆಯ್ತು. ಸೊ 2 ನ ಹೇಗೆ ಡಿಪಿಕ್ಟ್ ಮಾಡಬೇಕು 0 1 ಕ್ಯಾರಿ. ಸೊ 1 ಕ್ಯಾರಿ ಉಳಿತು, 1 ಕ್ಯಾರಿ ಉಳಿದ್ರೆ ಏನು ಮಾಡಬೇಕು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಬೇಕು. ಸೊ ಫೈನಲ್ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ ಇಲ್ಲಿ ಬರೀತೀನಿ. ಸೊ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ 1 plus 1, 1 plus 1 ಅಂದರೆ 2, 2 ನ ಹೇಗೆ ಡಿಪಿಕ್ಟ್ ಮಾಡ್ತೀರಾ 0 1 ಕ್ಯಾರಿ. ಸೊ 1 plus 1 2, 0 1 ಕ್ಯಾರಿ, 1 plus 0 0. ಸೊ 1 plus 0 1. ನೆಕ್ಸ್ಟ್ ಇನ್ನು ಉಳಿದಿರೋದೆಲ್ಲ ಸೇಮ್ ಬರೀಬೇಕು 1 0 1 0 0. ಎಷ್ಟು ಬಿಟ್ಸ್ ಆಯಿತು 8 ಬಿಟ್ಸ್ ಆಯಿತು. ಇವಾಗ ಇದೇನಾಯಿತು ರಿಮೈಂಡರ್. ರಿಮೈಂಡರ್ ನನಗೆ ಸಿಕ್ತು ಯಾವ ಸೈಡಿಂದು ಸೆಂಡರ್ ಸೈಡಿಂದು. ಈಗ ರಿಸೀವರ್ ಸೈಡಲ್ಲಿ ಏನು ಮಾಡಬೇಕು ಸೆಂಡರ್ ಸೈಡಲ್ಲಿ ಏನು ಪೂರ್ತಿ ಮಾಡಿದ್ರಲ್ಲ ಇಲ್ಲಿಂದ ಇಲ್ಲಿವರೆಗೂ ಅದನ್ನೇ ಕಾಪಿ ಮಾಡಬೇಕು. ಈಗ ಏನು ಮಾಡಿದ್ವಿ ಸೆಂಡರ್ ಸೈಡಲ್ಲಿ ಇರೋದನ್ನೇ ನಾವು ರಿಸೀವರ್ ಸೈಡಿಗೆ ಕಾಪಿ ಮಾಡಾಯಿತು. ಈಗ ಸೇಮ್ ರಿಮೈಂಡರ್ ಅಲ್ವಾ, ಈಗ ಏನು ಮಾಡಬೇಕು ರಿಮೈಂಡರ್ ಪ್ಲಸ್ ಚೆಕ್ ಸಮ್ ನ ಮಾಡಬೇಕು. ರಿಮೈಂಡರ್ ಪ್ಲಸ್ ಚೆಕ್ ಸಮ್ ಯಾವ ಸೈಡ್ ಮಾಡಬೇಕು ರಿಸೀವರ್ ಸೈಡ್. ಸೊ ರಿಮೈಂಡರ್ ವ್ಯಾಲ್ಯೂ ಏನೋ ಇಲ್ಲಿ ಕೊಟ್ಟಿದ್ದಾರಲ್ಲ ಅದು 0 0 1 0 1 1 0 0. ಅದೇ ಇದನ್ನು ಅಳಿಸ್ಬಿಡ್ತೀನಿ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ. ಸೊ ರಿಮೈಂಡರ್ ಸಿಕ್ತು. ನೆಕ್ಸ್ಟ್ ಚೆಕ್ ಸಮ್ ಏನು ಚೆಕ್ ಸಮ್ ರಿಮೈಂಡರಿನ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಹೇಗೆ ಬರೆಯೋದು 1 ಇರೋ ಜಾಗದಲ್ಲಿ 0 0 ಇರೋ ಜಾಗದಲ್ಲಿ 1. ಸೊ 1 1 0 1 0 0 1 1. ಸೊ ಇದನ್ನ ಆ್ಯಡ್ ಮಾಡಿದ್ರೆ ಏನಂತೆ 0 plus 1 1, 0 plus 1 1, 1 plus 0 1, 1 plus 0 1 1 1 1 1. ಪ್ರತಿಯೊಂದು ಕೂಡ 1 ಬಂತು. ಸೊ ಇವಾಗ ಇದೇನು ಸಮ್ ಸಿಗ್ತಲ್ಲ ನನಗೆ ಚೆಕ್ ಸಮ್ ಮತ್ತೆ ರಿಮೈಂಡರ್ನ ಮಾಡಿ. ಸೊ ಅದನ್ನು ಕೂಡ ನಾನು ಕಾಂಪ್ಲಿಮೆಂಟ್ ಮಾಡಬೇಕು, ಮತ್ತೆ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಮತ್ತೆ ಕಾಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತೆ ಸೊ ಪ್ರತಿಯೊಂದು ಕೂಡ 0 ಆಗಿ ಬರುತ್ತೆ. ಪ್ರತಿಯೊಂದು ಕೂಡ ನಮಗೆ ಫೈನಲ್ ಆನ್ಸರ್ 0 ಆಗಿ ಬಂದರೆ ರಿಸೀವರ್ ಸೈಡಲ್ಲಿ ಅದನ್ನ ಏನಂತ ಕರಿತೀವಿ ಅಕ್ಸೆಪ್ಟೆಡ್. ಸೊ ದ ಮೆಸೇಜ್ ಈಸ್ ಅಕ್ಸೆಪ್ಟೆಡ್. ಸೆಂಡರ್ ಸೈಡಿಂದ ಕಳಿಸಿರುವಂಥ ಮೆಸೇಜು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ. ಯಾಕೆ ಅದರಲ್ಲಿ ಯಾವುದೇ ಕೂಡ ಎರರ್ ಇಲ್ಲ. ಎರರ್ ಇದ್ದಿದ್ರೆ ಚೆಕ್ ಸಮ್ ಡಿಟೆಕ್ಟ್ ಮಾಡೋದು. ಸೊ ಪ್ರತಿಯೊಂದು 0 ಇರೋದ್ರಿಂದ ಅಕ್ಸೆಪ್ಟ್ ಆಗಿದೆ, ಯಾವುದೇ ಎರರ್ ಇಲ್ಲ ಅಂತ ಅರ್ಥ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದು ಪಾರ್ಟ್ 3. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಕೂಡ ನೋಡಿದ್ರೆ ಇನ್ನೂ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.